अथ षष्ठोऽध्यायः। अथ षष्ठोऽध्यायः। अथ षष्ठोऽध्यायः। आत्मसंयमयोगः। 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 श्रीभगवानुवाच। 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 अनाश्रितः 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 कर्मफलम् 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 कार्यं कर्म कार्यं कर्म कार्यं कर्म करोति यः करोति यः करोति यः स सन्न्यासी च स सन्न्यासी च स सन्न्यासी च योगी च योगी च योगी च न निरग्निः न निरग्निः न निरग्निः न चाक्रियः न चाक्रियः न चाक्रियः अनाश्रितः कर्मफलम् अनाश्रितः कर्मफलम् अनाश्रितः कर्मफलम् कार्यं कर्म करोति यः कार्यं कर्म करोति यः कार्यं कर्म करोति यः स सन्न्यासी च योगी च स सन्न्यासी च योगी च स सन्न्यासी च योगी च न निरग्निर्न चाक्रियः न निरग्निर्न चाक्रियः न निरग्निर्न चाक्रियः अनाश्रितः कर्मफलं कार्यं कर्म करोति यः अनाश्रितः कर्मफलं कार्यं कर्म करोति यः अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः स सन्न्यासी च योगी च न निरग्निर्न चाक्रियः स सन्न्यासी च योगी च न निरग्निर्न चाक्रियः अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः। श्रीभगवानुवाच अनाश्रितः कर्मफलं कार्यं कर्म करोति यः स सन्न्यासी च योगी च न निरग्निर्न चाक्रियः. ಆಚಾರ್ಯರು ಭಾಷ್ಯವನ್ನು ಬರೀತಾರೆ. ಅನಾಶ್ರಿತಃ ನ ಆಶ್ರಿತಃ ಅನಾಶ್ರಿತಃ ಕಿಂ कर्मफलं कर्मणः फलं कर्मफलं यत् तदनाश्रितः कर्मफलतृष्णारहितः इत्यर्थः. यो हि कर्मफलतृष्णावान् सः कर्मफलम् आश्रितो भवति. अयं तु तद्विपरीतः. अतः अनाश्रितः कर्मफलम् एवं भूतः सन् कार्यं कर्तव्यं नित्यं काम्यविपरीतम् अग्निहोत्रादिकं कर्मं करोति निर्वर्तयति यः कश्चित् ईदृशः कर्मी कर्म्यन्तरेभ्यो विशिष्यते इत्येवमर्थम्. आह स सन्न्यासी च योगी च इति. सन्न्यासः परित्यागः स यस्य अस्ति स सन्न्यासी च योगी च. योगः चित्तसमाधानं स यस्य अस्ति स योगी च. इत्येवं गुणसम्पन्नः अयं मन्तव्यः. न केवलं निरग्निः अक्रिय एव सन्न्यासी योगी च इति मन्तव्यः. निर्गता अग्नयः कर्माङ्गभूता यस्मात् स निरग्निः. अक्रियश्च अनग्निसाधना अपि अविद्यमानाः क्रियाः तपोदानादिकाः यस्य असौ अक्रियः.
ಅಂತಾರೆ ಆಚಾರ್ಯರು. ಸ್ವಾಮಿಗಳು ಭಾಷ್ಯಾರ್ಥವನ್ನು ಬರೀತಾರೆ. ಅನಾಶ್ರಿತ ಕರ್ಮಫಲಂ ಕಾರ್ಯಂ, ಆಶ್ರಯಿಸದೆ ಇರೋನು ಅನಾಶ್ರಿತ, ಯಾವುದನ್ನು ಆಶ್ರಯಿಸಿರಲ್ಲ. ಯಾವುದಾದ್ರೂ ಕರ್ಮವನ್ನ ಮಾಡಬೇಕು ಅಂತಂದ್ರೆ ಅಲ್ಲಿ ಕರ್ಮ ಫಲವನ್ನ ಅವನು ಬಯಸಿ ಕರ್ಮವನ್ನ ಮಾಡಿರ್ತಾನೆ. ಯಾರಿಗೆ ಕರ್ಮ ಫಲದ ಬಯಕೆ ಇರುತ್ತೋ ಅವನು ಕರ್ಮ ಫಲವನ್ನ ಆಶ್ರಯಿಸಿರ್ತಾನೆ. ಸನ್ಯಾಸಿಯಾದವನು ಇದಕ್ಕೆ ವಿರುದ್ಧವಾಗಿರ್ತಾನೆ. ಅವನು ಕರ್ಮ ಫಲವನ್ನ ಅವನು ಬಯಸಲ್ಲ. ನಿತ್ಯವೂ ಪಡ್ಕೋಬೇಕಾದದ್ದು ಅಂತ ತಿಳ್ಕೊಂಡು ಅದರ ಫಲಕ್ಕೆ ಕರ್ಮವನ್ನ ಮಾಡೋದು. ಯಾವುದನ್ನಾದ್ರೂ ಪಡ್ಕೋಬೇಕು ಅಂತ ಎಷ್ಟೊಂದು ವ್ರತ ಉಪವಾಸಾದಿಗಳೆಲ್ಲ ಇರುತ್ತಲ್ಲ, ಯಾವುದೋ ಒಂದು ಬಯಕೆ, ಯಾವುದೋ ಒಂದು ಆಸೆಯನ್ನ ಈಡೇರಿಸಿಕೊಳ್ಳೋದಕ್ಕೋಸ್ಕರ ಮಾಡೋವಂಥ ಕರ್ಮಗಳು. ಹಾಗೆ ನಿತ್ಯ ಅನುಷ್ಠಾನಗಳಲ್ಲೂ ಅಷ್ಟೇ, ಕೆಲವು ನಮ್ಮ ಉದ್ಧಾರಕ್ಕೆ ಅಂತ ಹೇಳ್ಕೊಂಡು ಅದಕ್ಕೋಸ್ಕರ ನಾವು ಏನು ಸಂಕಲ್ಪವನ್ನು ಮಾಡ್ಕೊಂಡಿರ್ತೀವಿ ಅದನ್ನ ಹೇಳ್ಕೊಂಡು ಮಾಡುವಂತ ಕರ್ಮಗಳು. ಹೀಗೆ ಅಂದ್ಕೊಂಡಿರೋ ಕರ್ಮಕ್ಕಿಂತ ಬೇರೆಯಾಗಿರೋ ಕರ್ಮ ಅಂದ್ರೆ ಅಗ್ನಿಹೋತ್ರ ಮುಂತಾದ ಕರ್ಮವನ್ನ ಯಾರು ಮಾಡ್ತಿರ್ತಾನೋ ಅಂತಹ ಕರ್ಮಿ ಮಿಕ್ಕ ಕರ್ಮಿಗಳಿಗಿಂತ ಹೆಚ್ಚಿನವ ಅಂತ ತಿಳಿಸೋದಕ್ಕೆ ಇದನ್ನ ಭಗವಂತ ಹೇಳಿದಾನೆ. ಹೀಗೆ ಹಾಗಂದ್ರೆ ಮಾಡಬೇಕಾಗಿರೋದಕ್ಕಿಂತ ಸ್ಪೆಷಲ್ ಆಗಿ ಏನಾದ್ರೂ ಮಾಡೋದು, ಅಥವಾ ಕ್ಲಿಷ್ಟವಾಗಿರೋದು, ಕಷ್ಟವಾಗಿರುವಂಥದನ್ನ ಮಾಡೋದು, ಅಸಾಧ್ಯವಾಗಿರುವಂಥದನ್ನ ಮಾಡೋದು. ಸನ್ಯಾಸ ಅಂದ್ರೆ ಕರ್ಮವನ್ನ ಬಿಡೋದು. ಕರ್ಮವನ್ನು ಬಿಟ್ಟವನು ಸನ್ಯಾಸಿ. ಯೋಗ ಅಂತ ಹೇಳಿದ್ರೆ ಚಿತ್ತವನ್ನ, ಮನಸ್ಸನ್ನ ಸಮಾಧಾನದಲ್ಲಿ ಇಟ್ಕೊಂಡಿರೋದು ಅಂತ. ಯಾರು ಮನಸ್ಸನ್ನ ಸಮಾಧಾನದಿಂದ ಇಟ್ಕೊಂಡಿರ್ತಾನೋ ಅವನು ಯೋಗಿ. ಅಗ್ನಿ ಇಲ್ಲದವನು, ಕರ್ಮಗಳಿಲ್ಲದವನು ಆಗಿರೋನು ಮಾತ್ರ ಸನ್ಯಾಸಿಯೂ ಯೋಗಿಯೂ ಆಗಿರ್ತಾನೆ ಅಂತ ತಿಳಿಬಾರ್ದು. ಏನು ಹೀಗಂದ್ರೆ ಭಗವಂತ ಇಲ್ಲಿ ಇದನ್ನ ಹೀಗೆ ಅರ್ಥೈಸ್ತಾನೆ. ಕರ್ಮ ಫಲದ ಸಂಕಲ್ಪವನ್ನ ಬಿಡೋದ್ರಿಂದ ಕರ್ಮಿ ಸನ್ಯಾಸಿ ಅಂತನೂ, ಯೋಗಕ್ಕೆ ಅಂಗವಾಗಿ ಕರ್ಮವನ್ನ ಮಾಡೋದು ಅಂದ್ರೆ ಧ್ಯಾನ ಯೋಗಕ್ಕೆ ಏರಬೇಕು ಅನ್ನೋ ಉದ್ದೇಶದಿಂದ ಮನಸ್ಸು ಅತ್ತಿತ್ತ ಹರಿದಾಡ್ಬಿಡತ್ತೆ ಅನ್ನೋ ಕಾರಣದಿಂದ ಕರ್ಮಫಲದ ಸಂಕಲ್ಪವನ್ನ ಬಿಡೋದ್ರಿಂದ ಅವನನ್ನ ಯೋಗಿ ಅಂತ ಹೇಳೋದ್ರಿಂದ ಈ ಎರಡೂ ಗೌಣವೇ ಹೊರತು ಮುಖ್ಯವಾದ ಸನ್ಯಾಸವನ್ನಾಗ್ಲಿ ಯೋಗವನ್ನಾಗ್ಲಿ ಕರ್ಮಿಗೆ ಹೇಳಬೇಕು ಅನ್ನೋ ಅಭಿಪ್ರಾಯವೇನೂ ಇರಲ್ಲ ಅನ್ನೋ ಅರ್ಥವನ್ನ ತಿಳಿಸೋಕೆ ಹೀಗೆ ಹೇಳಿರೋದು. ಅಂದ್ರೆ ಇಲ್ಲಿ ಸನ್ಯಾಸಿ, ಕರ್ಮವನ್ನ ಬಿಟ್ಟವನು ಸನ್ಯಾಸಿ ಅಂತ. ಕರ್ಮವನ್ನ ಬಿಟ್ಟವನು ಸನ್ಯಾಸಿ ಧ್ಯಾನಕ್ಕೆ ತನ್ನ ಮನಸ್ಸನ್ನ ಏರಿಸ್ಕೊಳ್ಳೋಕೆ ಒಂದು ದಾರಿಯನ್ನ ಮಾಡ್ಕೋತಾನೆ, ಅವನು ಯೋಗಿ. ಯೋಗ ಅಂತ ಅಂದ್ರೆ ಯೋಗ ಮಾಡ್ಬೇಕು, ಇದು ತುಂಬಾ ಪ್ರಚಲಿತವಾಗಿರುವಂತ ಒಂದು ಪದ ಯೋಗ. ಯೋಗ ಅನ್ನೋದು ದಿನವೂ ಯೋಗ ಮಾಡ್ತೀವಿ ಅಂತ ಹೇಳ್ತಾರೆ. ಏನು ಯೋಗ ಮಾಡೋದು ಅಂತಂದ್ರೆ ಅಲ್ಲಿ ಏಕಾಗ್ರತೆ, ಆಮೇಲೆ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು, ಇವೆರಡಕ್ಕೆ ಬಹಳ ಪ್ರಾಮುಖ್ಯತೆ ಇದೆ ಯೋಗದಲ್ಲಿ. ಹೀಗೆ ಕರ್ಮ ಫಲವನ್ನ ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನ ಯಾರು ಮಾಡ್ತಿದ್ದಾನೋ ಅಂದ್ರೆ ಅಲ್ಲಿ ಫಲವನ್ನ ಅಪೇಕ್ಷಿಸದೆ ಅಂತ ಅವನು ಸನ್ಯಾಸಿಯೂ ಯೋಗಿಯೂ ಆಗಿರ್ತಾನೆ. ಅಗ್ನಿ ಇಲ್ಲದವನೂ ಅಲ್ಲ, ಕರ್ಮಗಳಿಲ್ಲದವನೂ ಅಲ್ಲ ಅಂತ ಹೇಳ್ತಾನೆ ಭಗವಂತ. ಅಗ್ನಿ ಇಲ್ಲದವನೂ ಅಲ್ಲ, ಅಗ್ನಿಹೋತ್ರಿಯೂ ಅಲ್ಲ. ಅಲ್ಲಿ ಮೊದಲೇ ಹೇಳ್ಬಿಟ್ಟಿದ್ದಾರೆ, ಅಗ್ನಿಹೋತ್ರವನ್ನ ಮಾಡೋನು ಎಲ್ಲರಿಗಿಂತ ಹೆಚ್ಚಿನವ ಅಂತ. ಇಲ್ಲಿ ಹೇಳ್ತಾನೆ ಅಗ್ನಿ ಇಲ್ಲದವನೂ ಅಲ್ಲ, ಕರ್ಮಗಳಿಲ್ಲದವನೂ ಅಲ್ಲ, ಸನ್ಯಾಸಿಯೂ ಯೋಗಿಯೂ ಆಗಿರ್ತಾನೆ ಯಾರು ಕರ್ಮ ಫಲವನ್ನ ಆಶ್ರಯಿಸದೆ ಮಾಡಬೇಕಾದ ಕರ್ಮವನ್ನ ಯಾವನು ಮಾಡ್ತಾನೋ ಅವನು ಅಂತ. ನಾಳೆ ಮುಂದಿನ ಶ್ಲೋಕವನ್ನು ಶ್ರವಣ ಮಾಡೋಣ. ನಮಸ್ಕಾರ.